ನೀವೆಲ್ಲ ವಂಚಕರು. ಬಿಲ್ ಗೇಟ್ಸ್ ಸತ್ಯ ನಡೆಯಲು ಟೀಕಿಸಿದ ಭಾರತೀಯ ಹಿಂದೂ ಟೆಕ್ಕಿ ಮೈಕ್ರೋಸಾಫ್ಟ್ಗೆ ರಾಜೀನಾಮೆ. ಹೌದು, ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾಡೆಲ್ಲಾ ವಿರುದ್ಧ ಹಿಂದೂ ಯುವತಿಯೊಬ್ಬಳು ಪ್ರತಿಭಟನೆಯನ್ನು ನಡೆಸಿದಂತಹ ವಿಡಿಯೋ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಭಾರತೀಯ ಟೆಕ್ಕಿ ವನ್ಯಾ ಅಗರ್ವಾಲ್ ಬಹಳಷ್ಟು ಈಗ ಈ ವಿಚಾರವಾಗಿ ಸುದ್ದಿ ಆಗ್ತಾ ಇದ್ದಾಳೆ. ಮೈಕ್ರೋಸಾಫ್ಟ್ನ ಪ್ರಸ್ತುತ ಮತ್ತು ಮಾಜಿ ಸಿಇಒಗಳ ನಡುವಿನ ಚರ್ಚೆಯ ಒಂದು ಸಮಯದಲ್ಲಿ ಈ ಭಾರತೀಯ ಅಮೆರಿಕನ್ ನಿರ್ಭಯವಾಗಿ ಘೋಷಣೆಗಳನ್ನು ಕೂಗಲು ಆರಂಭಿಸಿದ್ಲು. ನೀವೆಲ್ಲರೂ ನ್ಯಾಯವಂಚಕರು ಅಂತ ಟೆಕ್ಕಿ ಜೋರಾಗಿ ಕೂಗ್ತಾ ಇದ್ಲು. ಇದೀಗ ಆ ಹೇಳಿಕೆ ಇಡೀ ಪ್ರಪಂಚದ ಗಮನ ಸೆಳೀತಾ ಇದೆ. ಮೈಕ್ರೋಸಾಫ್ಟ್ ವಿರುದ್ಧ ಪ್ರತಿಭಟನೆ ನಡೆಸಿ ವನ್ಯಾ ರಾಜೀನಾಮೆ ನೀಡಿದ್ದಾಳೆ. ಗಾಜಾದಲ್ಲಿ 50,000 ಪ್ಯಾಲೆಸ್ಟೈನಿಯನ್ನರ ಹತ್ಯೆಯಲ್ಲಿ ಮೈಕ್ರೋಸಾಫ್ಟ್ ತಂತ್ರಜ್ಞಾನವೂ ಕೂಡ ಭಾಗಿಯಾಗಿದೆ. ನಿಮ್ಮೆಲ್ಲರಿಗೂ ಕೂಡ ನಾಚಿಕೆಗೇಡು ಅಂತ ವನ್ಯಾ ಹೇಳಿಕೊಂಡಿದ್ದಾರೆ. ನಿಮ್ಮ ಕೈಗಳು ರಕ್ತದಿಂದ ಕೂಡಿವೆ. ಇಸ್ರೇಲ್ ಜೊತೆಗಿನ ಸಂಬಂಧವನ್ನು ಮುರಿಯಿರಿ. ವನ್ಯಾಳನ್ನು ತಕ್ಷಣವೇ ಕಾರ್ಯಕ್ರಮದಿಂದ ಹೊರಹಾಕಲಾಯಿತು. ಆದರೆ ಆಕೆಯ ಧ್ವನಿ ಸಾಮಾಜಿಕ ಮಾಧ್ಯಮದಲ್ಲಿ ಈಗ ಭಾರಿ ಸದ್ದು ಮಾಡ್ತಾ ಇದೆ. ಮೈಕ್ರೋಸಾಫ್ಟ್ ತನ್ನ 50 ವರ್ಷಗಳನ್ನು ಆಚರಿಸಲು ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ಯಾಲೆಸ್ಟೈನ್ ಬೆಂಬಲಿಗರು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ 2 ಘಟನೆಗಳು ಕೂಡ ನಡೆದಿವೆ. ವಿಶೇಷ ಏನಂದ್ರೆ ಪ್ರತಿಭಟನಾಕಾರರಿಬ್ಬರು ಕೂಡ ಮಹಿಳೆಯರು ಮತ್ತು ಮೈಕ್ರೋಸಾಫ್ಟ್ನ ಉದ್ಯೋಗಿಗಳಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಜನರ ಮನಸ್ಸಿನಲ್ಲಿರುವ ಪ್ರಶ್ನೆ ಏನಂದ್ರೆ, ಗಾಜಾ ಬಾಂಬ್ ದಾಳಿಯಲ್ಲಿ ಮೈಕ್ರೋಸಾಫ್ಟ್ ನಿಜವಾಗಿಯೂ ಕೂಡ ಅಥವಾ ಮೈಕ್ರೋಸಾಫ್ಟ್ನ ಕೈವಾಡ ನಿಜವಾಗಿಯೂ ಇದೆಯಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದರೆ ಹೌದು ಎನ್ನುವುದಾದರೆ ಅದು ಹೇಗೆ? ವಾಸ್ತವವಾಗಿ ವಿಶ್ವಪ್ರಸಿದ್ಧ ಸಾಫ್ಟ್ವೇರ್ ಟೆಕ್ ಕಂಪನಿ ಆಗಿರುವ ಮೈಕ್ರೋಸಾಫ್ಟ್ ಇಸ್ರೇಲಿ ಸೈನ್ಯಕ್ಕೆ ಮಾರಕ ಎಐ ತಂತ್ರಜ್ಞಾನವನ್ನು ಒದಗಿಸಿದೆ ಅಂತ ಪ್ಯಾಲೆಸ್ಟೈನ್ ಪರ ಪ್ರತಿಭಟನಾಕಾರರು ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಪ್ಯಾಲೆಸ್ಟೈನ್ ಬೆಂಬಲಿಗ ಮತ್ತು ಮೈಕ್ರೋಸಾಫ್ಟ್ ಉದ್ಯೋಗಿ ಇಬ್ತಿಹಾಲ್ ಅಬುಸಾದ್ ಎನ್ನುವಂತಹ ಅವರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಉತ್ತಮ ಕೆಲಸಕ್ಕಾಗಿ ಎಐಯನ್ನು ಬಳಸುತ್ತೇವೆ ಅಂತ ಹೇಳಿಕೊಳ್ತಾ ಇದ್ದೀರಿ, ಆದರೆ ಮೈಕ್ರೋಸಾಫ್ಟ್ ಇಸ್ರೇಲಿ ಸೈನ್ಯಕ್ಕೆ ಎಐ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡ್ತಾ ಇದೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಮೈಕ್ರೋಸಾಫ್ಟ್ ತಮ್ಮ ಪ್ರದೇಶದಲ್ಲಿ ನರಮೇಧಕ್ಕೆ ಅಥವಾ ಶಕ್ತಿ ತುಂಬುತ್ತಾ ಇದೆ ಎನ್ನುವಂತಹ ಮಾತನ್ನು ಕೂಡ ಈಗ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಅಸೋಸಿಯೇಟೆಡ್ ಪ್ರೆಸ್ ಸುದ್ದಿ ಸಂಸ್ಥೆ ನಡೆಸಿದಂತಹ ತನಿಖೆಯು ಇಸ್ರೇಲಿ ಸೈನ್ಯವು ಗಾಜಾ ಮತ್ತು ಲೆಬನಾನ್ನಲ್ಲಿ ಗುರಿಗಳನ್ನು ಆಯ್ಕೆ ಮಾಡಿ ಬಾಂಬ್ ದಾಳಿ ಮಾಡಿದಂತಹ ಕಾರ್ಯಕ್ರಮವು ಕೂಡ ಮೈಕ್ರೋಸಾಫ್ಟ್ ಮತ್ತು ಓಪನ್ ಎಐನ ಎಐ ಮಾದರಿಯನ್ನ ಬಳಸಿದೆ ಎಂದು ಬಹಿರಂಗಪಡಿಸಿದೆ. ಪ್ಯಾಲೆಸ್ಟೀನಿಯನ್ ಬೆಂಬಲಿಗರು 2023ರಲ್ಲಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದಂತಹ ಲೆಬನಾನ್ನಿಂದ ಕುಟುಂಬವನ್ನು ಗುರಿಯಾಗಿಸಿಕೊಂಡು ನಡೆಸಿದಂತಹ ಇಸ್ರೇಲಿ ವೈಮಾನಿಕ ದಾಳಿಯನ್ನು ಸಹ ಉಲ್ಲೇಖಿಸಲಾಗಿದೆ. ಅದರಲ್ಲಿ ಈ ದಾಳಿಯಲ್ಲಿ 3 ಹುಡುಗಿಯರು ಮತ್ತು ಅವರ ಅಜ್ಜಿ ಪ್ರಾಣ ಕಳೆದುಕೊಂಡಿದ್ದರು. ಉದಾಹರಣೆಗೆ ಹಲವಾರು ಸಂಕೇತ ಪದಗಳ ಮೂಲಕ ಇಸ್ರೇಲ್ ಗಾಜಾದಲ್ಲಿ ಎಐ ವ್ಯವಸ್ಥೆಗಳನ್ನು ಹೇಗೆ ವ್ಯಾಪಕವಾಗಿ ಬಳಸಿದೆ ಎಂಬುದನ್ನು ವರದಿಗಳು ಕೂಡ ಈಗ ನೀಡಿವೆ, ವಿವರಿಸ್ತಾ ಇದೆ ಈ ಒಂದು ವರದಿಯಲ್ಲಿ. ಈ ಬಗ್ಗೆ ಮಾಹಿತಿ ಪಡೆದ ನಂತರ ಅನೇಕ ಮೈಕ್ರೋಸಾಫ್ಟ್ ಉದ್ಯೋಗಿಗಳು ಪ್ರಮುಖ ಎಐ ಸಭೆಗಳನ್ನು ಬಹಿರಂಗಪಡಿಸುವ ಮೂಲಕ ತಮ್ಮ ಪ್ರತಿಭಟನೆಯನ್ನು ಈಗ ವ್ಯಾಪಕವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ.